ನಮಸ್ತೆ ಗುರುಜಿ. ಜೈ ಗುರುದೇವ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ SSY ಆಶ್ರಮ. ಈ ಜಾಗ ಬಂದ್ಬಿಟ್ಟು ನಿಮಗೆ ಚಿತ್ರದುರ್ಗದಿಂದ 20 ಕಿಲೋಮೀಟರ್ ಕುರುಮರಡಿ ಕೆರೆ ಎಂಬ ಹಳ್ಳಿ ಬರುತ್ತೆ. ಅಲ್ಲಿ ನೀವು ರೈಟಿಗೆ ತಗೊಂಡ್ರೆ ಒಂದು 5 ಕಿಲೋಮೀಟರ್ ಆಫ್ ರೋಡಲ್ಲಿ ನೀವು ಬಂದರೆ ಈ ಜಾಗ ಸಿಗುತ್ತೆ. ಈ ಆಶ್ರಮದ ವಿಶೇಷತೆ ಏನಕ್ಕೆ ಈ ಕಾಡ್ ಮಧ್ಯೆ ಈ ಆಶ್ರಮ ಮಾಡಿದರೆ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಮುಂದೆ ಹೋಗೋಣ. ಇದು ನಮ್ದು ಸುಮಾರು 1975ರಿಂದ ಇರುವಂತ ಒಂದು ಸಂಸ್ಥೆ. ಇದು ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರ ಅಂತ. ನಮ್ಮ ಗುರುಗಳೊಬ್ರು ಇದ್ದಾರೆ, ಅವರು ಋಷಿ ಪ್ರಭಾಕರ್ ಗುರುಜಿ ಅಂತ. ಅವ್ರ ಹತ್ರ ನಾವೆಲ್ಲ ಕಲ್ತಿದ್ದು. ಏನಂದ್ರೆ ಈ ಯೋಗದಲ್ಲಿ ತುಂಬಾ ಇದೆ, ಯೋಗ ಹೇಳ್ಕೊಡುವಂಥವ್ರು ಜನ. ಆದ್ರೆ ಕೈಕಾಲು ಬೆಂಡ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಬಟ್ ನಮ್ಮ ಗುರುಗಳಿದಾರಲ್ಲ, ಅವರು ಮನಸ್ಸು ಅಹಂಕಾರ ಹೆಂಗ್ ಬೆಂಡ್ ಆಗಬೇಕು, ಹಾಗೆ ನಮ್ಮ ಸಂಸ್ಕೃತಿಗೆ ನಾವು ಹೆಂಗ್ ತಲೆಬಾಗಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ನಮಗೆ ಬಂದು ಇವತ್ತಿಗೆ 3ನೇ ದಿವಸ. ನಾವು ನಮ್ಮ ಜೀವನದಲ್ಲಿ ಕಾಣದಂಥ ಅಗಾರವಾದ ಸಂತೋಷ ಮತ್ತು ಆರೋಗ್ಯದಲ್ಲಿ ಸಂತೃಪ್ತಿ, ಹಿತವಾದ ಮತ್ತು ಸಮೃದ್ಧಿಯಾದಂಥ ಭೋಜನ, ಯಾವ ರೀತಿ ಬೆಳ್ಳುಳ್ಳಿ ನೀರುಳ್ಳಿ ಇಲ್ಲದಂತೆ ಅಡುಗೆ ಪದಾರ್ಥಗಳನ್ನು ಮಾತಾಜಿಯವರು ಅವ್ರ ಕೈಯಿಂದ ನಮಗೆಲ್ಲ ಉಣಿಸಿದ್ದಾರೆ. ಅದನ್ನು ಕೂಡ ತುಂಬ ರುಚಿಗೊಂಡಿದೆ. ಆರೋಗ್ಯ ಸಮೃದ್ಧಿಯ ಚೆನ್ನಾಗಿಟ್ಕೊಳ್ಬೇಕು, ಜೀವನದಲ್ಲಿ ನಾವು ದೀರ್ಘಾಯುಷನ್ನು ಮಾಡ್ಕೋಬೇಕು ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ ಗುರೂಜಿಯವರು. ಯೋಗ, ಧ್ಯಾನ, ಪ್ರಾಣಾಯಾಮ ಇವು 3ರಿಂದ ಮನುಷ್ಯನ ಆರೋಗ್ಯವನ್ನ ಯಾವ ರೀತಿ ವೃದ್ಧಿ ಮಾಡ್ಕೋಬೇಕು. ಮನುಷ್ಯ ಪ್ರಪಂಚದಲ್ಲಿ ಇರೋ ಮನುಷ್ಯರನ್ನ ಉಸಿರಾಟ ಮಾಡ್ತಾರೆ. ಉಸಿರಾಟ ಕ್ರಿಯೆ ಯಾವ ತರ ಮಾಡಬೇಕು ಅನ್ನೋದು ಒಂದು ಪದ್ಧತಿನ ಇಲ್ಲಿ ಕಳಿಸ್ಕೊಡ್ತಾರೆ. ಅದು ಆರೋಗ್ಯಕ್ಕೆ ಮುಖ್ಯ. ಈ ಯೋಗಾಸನ ಜೊತೆಗೆ ಅವರಿಗೆ ತಿನ್ನುವಂತ ಆಹಾರ ಪದ್ಧತಿ, ಮತ್ತೆ ಇನ್ನೊಂದು ಏನಂದ್ರೆ ವಿಶೇಷವಾಗಿ ಅವರಿಗೆ ಮೆಂಟಲಿ ಪೀಸ್ ಬೇಕಾಗಿದೆ ಎಲ್ರಿಗೂ. ಸೊ ಮಾನಸಿಕವಾಗಿ ಏನೋ ಶಾಂತತೆ ಬೇಕಾಗಿದೆ. ಈಗ ಎಲ್ಲ ಲೈಫ್ ಏನಾಗಿದೆ, ಎಲ್ಲ ಲೈಫ್ ಸ್ಟೈಲ್ ಸ್ವಲ್ಪ ಏನೋ ಟೆನ್ಷನ್ನು, ಒಂದು ಎಜುಕೇಷನಿಗಾಗಲಿ ಒಂದು ಬಿಸ್ನೆಸ್ಸಿಗಾಗಲಿ ಟೆನ್ಷನ್ ಇರ್ತಾರೆ. ಸೊ ಅವ್ರಿಗೆ ಮಾನಸಿಕವಾಗಿ ಶಾಂತತೆ ಬೇಕಾಗುತ್ತೆ. ಸೊ ಅದೆಲ್ಲ ನಾವೇನು ಮಾಡ್ತೀವಿ, ಫಸ್ಟ್ ಆ್ಯಕ್ಚುಲಿ ನಾವು ಯೋಗದಲ್ಲಿ 8-10 ದಿವಸ ನಾವು ಸಿಟಿಯಲ್ಲಿ ಅವ್ರಿಗೆ ಕ್ಲಾಸಸ್ಸನ್ನು ಮಾಡಿ ಬ್ಯಾಚ್ ಮಾಡ್ತೀವಿ. ಆಮೇಲೆ 3 ದಿವಸ ನಾವು ಇಲ್ಲಿ ನೇಚರಲ್ಲಿ ಕರ್ಕೊಂಡ್ಬರ್ತೀವಿ. ಈ ನೇಚರಲ್ಲಿ ಕರ್ಕೊಂಡು ಬಂದಾಗ ಅವ್ರ ಶರೀರ ಶುದ್ಧಿ, ಮನಃಶುದ್ಧಿ, ಸೊ ಈ ಥರ ಹಂತ ಅವ್ರು ಶುದ್ಧಿ ಆದಾಗ ಅವ್ರು ಆಟೋಮೆಟಿಕ್ಲಿ ಏನೋ ರಿಲ್ಯಾಕ್ಸ್ ಆಗ್ತಾರೆ. ಸೊ ಈ ಥರ ನಮಗೆ ಕ್ಯಾಂಪ್ಗಳ ಮುಖಾಂತರ ನಾವು ಕರ್ಕೊಂಡ್ಬಂದು ಈ ಒಂದು ವಾತಾವರಣದಲ್ಲಿ ಅವ್ರನ್ನ ಇಟ್ಕೊಂಡು 3 ದಿವಸ ಈ ಥರ ಒಂಥರ ಯೋಗ ಪದ್ಧತಿಯಿಂದ ಅವ್ರನ್ನ ರಿಲ್ಯಾಕ್ಸ್ ಮಾಡ್ಕೊಂಡು. ಜೈ ಗುರುದೇವ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು. ಒಳ್ಳೇದಾಗ್ಲಿ ಸ್ವಾಮಿಗೆ. ಇವತ್ತಿನ ವಿಡಿಯೋ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹಿಂದಿನ ವಿಡಿಯೋಗಳಿಗೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನು ಮುಂದಿನ ವಿಡಿಯೋಗಳಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.